ಮಾಚ ಗಂಜಿ ಉಂಡು ಮಕ್ಕ ಹೋಗು. ಆಯ್ತು. ಡ್ಯಾಡಿ, ಆ ದೋಣಿ ಓಡಿಸಿದ ಮಾಚ ಎಷ್ಟು ಚೆನ್ನಾಗಿ ರಾಗಗಳ ಆಲಾಪನೆ ಮಾಡ್ದಲ್ಲ. ಅವನ ಕಂಠ ಎಷ್ಟು ಚೆನ್ನಾಗಿತ್ತು. ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಡ್ಯಾಡಿ? ಆತಾ ಹೋಗ್ ಮಕ್ಕ. ಇದ್ಯಾನಾ ಇವತ್ತು ಹೊಸ್ತಾಗಿ ಹೇಳ್ತೀಯ? ನಾನ್ ನಿಂದಾರ ನೀನ್ ಹಾಡ್ ಕೇಳ್ದೆ ಮಲ್ಗಿನಾ? ಇಲ್ಲ. ಹಂಗಾರ ಆಡು. ಆಡ್ತೀನಿ. ಎಲ್ಲಿ ಹೋಗ್ತಿದ್ಯಾ? ಮಾಡ್ಲಿಂಗ್ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಲಾಲಿ, ಸ್ತ್ರೀ ಕುಲಕ್ಕೆ ಆದರ್ಶವಾಗಿರೋ ಅಂದ್ರೆ ಮಾಡ್ಲಿಂಗ್ ಮಾಡ್ತೀನಿ ಅಂತ ಅದರಲ್ಲೇ ಮುಳುಗೋಗ್ತಿದ್ಯಾ? ಮುಳುಗ್ತಾ ಇಲ್ಲ, ತೇಲ್ತಾ ಇದ್ದೀನಿ. ನೀ ತೇಲೋದು ಬೇಕಾಗಿಲ್ಲ, ಮುಳುಗೋದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀನು, ನಮ್ಮ ಮದುವೆ. ಹೆಣ್ಣು ಅಂದ್ರೆ ಮದ್ವೆ ಮಾರ್ಕೆಟ್ ನಲ್ಲಿರೋ ಸರ್ಕಲ್ಲ. ಹೆಣ್ಣನ್ನ ಸರ್ಕೊಂಡು ತಿಳ್ಕೊ ಮುಟ್ಟಾಳ ನಾನಲ್ಲ. ಹಾಗಿದ್ಮೇಲೆ ನನ್ನ ದಾರಿಗೆ ಅಡ್ಡ ಬರೋದು ಸರಿಯಲ್ಲ. ಲಾಲಿ ಪ್ಲೀಸ್, ನನ್ ಮಾತು ಅರ್ಥ ಮಾಡ್ಕೊ. ಹಕ್ಕಿಗೆ ಹಾರಕ್ ಬರುತ್ತೆ ಅಂತ ಆಕಾಶದ ಗಾಜೆ ಹಾರು ದುಸ್ಸಾಹಸ ಮಾಡ್ಬಾರ್ದು. ಕೋಗಿಲೆಗೆ ಹಾಡೋಕ್ ಬರುತ್ತೆ ಅಂತ ಕಾಡ್ ಬಿಟ್ಟು ಬೀದಿ ಬೀದಿಲಿ ಕಿರಿಚಬಾರ್ದು. ಆಕಾಶ ಕಾರ್ಯದಕ್ಕೆ ಭೂಮಿ ನೋಡ್ಲೇಬೇಕು ಲಾಲಿ. ಕಾಡ್ ಬಿಟ್ಟು ಕೋಗಿಲೆ ನಾಡ್ನಲ್ಲಿರೋರ್ ನಾಡಿ ಮಿಡ್ತಾ ನೋಡ್ಲೇಬೇಕು ಮನೋಜ್. ನಾಡಿ ಮಿಡ್ತಾ ನೋಡಿದಿಂದ ಹೇಳ್ತಾ ಇದ್ದೀನಿ, ಇವತ್ತಿಂದ ನೀ ಮಾಡ್ಲಿಂಗ್ ಹೋಗ್ಬಾರ್ದು. ಬೆಕ್ಕಿ ಸವಸ ಬಿಡ್ಬೇಕು. ಅವತ್ತು ನಾನ್ ಬೇಡ ಬೇಡ ಅಂದ್ರು ಬಲವಂತ ಮಾಡಿ ಮಾಡ್ಲಿಂಗ್ ಕಳ್ಸಿದ್ದು ನೀನೆ. ಇವತ್ತು ಬೇಡ ಅಂತಿರೋದು ನೀನೆ. ಹೌದು, ನಾನೇ ಕಳಿಸಿದ್ದು. ಹಾಗಂತ ನೀನ್ ನನ್ನಿಂದ ನನ್ನ ಮನೆಯಿಂದ ದೂರ ಹೋಗುಂತಲ್ಲ. ನೀ ನನ್ಗೆ ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗ್ಬೇಡ. ನೀನ್ ಹೇಳ್ದಾಗ ನಾನ್ ಕೇಳ್ಬೇಕು ಅಂದ್ರೆ ನಂದು ಒಂದ್ ಕಂಡೀಷನ್. ನಾನ್ ವಿಕ್ಕಿ ಸಹವಾಸ ಬಿಡ್ಬೇಕು ಅಂದ್ರೆ ನೀನ್ ರೂಪ ಸಹವಾಸ ಬಿಡ್ಬೇಕು. ಲಾಲಿ, ರೂಪದ ಹೇಳ್ಕೊಂಡ್ಬಿಟ್ಟಿದ್ಯಾ? ನನ್ ಜೀವನಕ್ಕೆ ಒಂದು ರೂಪ ಕೊಟ್ಟ ಮಹಾಶಕ್ತಿ ಅವಳು. ವಿಕ್ಕಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನನ್ನ ರೂಪಕ್ಕೆ ಒಂದು ಜೀವ ಕೊಟ್ಟ ಮಹಾಶಕ್ತಿ ಅವನು. ಲಾಲಿ, ನೀ ಹೇಳ್ದ ಕೂಡ ಜನ ನಂಬೋದಿಲ್ಲ. ನಿನ್ನ ಅವನ ವಿಷಯದಲ್ಲಿ ಕೆಟ್ಟ ಭಾವನೆ ಬರುತ್ತೆ, ಗೊತ್ತಾ? ನನ್ನ ಅವನ ವಿಷಯದಲ್ಲಿ ಕೆಟ್ಟ ಭಾವನೆ ಬರುತ್ತೆ, ಆದ್ರೆ ನಿನ್ನ ಮತ್ತು ರೂಪ ವಿಷಯದಲ್ಲಿ ಆಗ್ಲೇ ಕೆಟ್ಟ ಭಾವನೆ ಬಂದಿದೆ. ಬಟ ಬಯಲಾಗಿದೆ. ಲಾಲಿ, ಯಾಕ ತಿಳ್ಕೊತಾ ಇದ್ಯಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆಯವ್ರಿಗೆ ಕಾಣಿಸಲ್ಲ ಅನ್ಕೊಂಡಿದ್ಯೇನು? ಆ ರೂಪ ನೀನನ್ ಕರ್ಕೊಂಡ್ ಬಂದು ದೊಡ್ಡ ಕಲಾವಿದನ್ ಮಾಡಿದ್ದಕ್ಕೆ ಬೇರೆ ಅರ್ಥನೇ ಇಲ್ವಾ? ನಿನ್ಗೂ ಅವಳಿಗೂ ಏನು ಸಂಬಂಧನೇ ಇಲ್ವಾ? ಸಂಬಂಧ ಇದೆ, ಆದ್ರೆ ಎಂತ ಸಂಬಂಧ? ಕಿಂಚಿತ್ತು ಕೆಟ್ಟ ಭಾವನೆ ಇಲ್ದಿರೋ ಮಾನವೀಯ ಸಂಬಂಧ. ಓಹೋ, ನಿಮ್ಮಿಬ್ಬರದು ಮಾನವೀಯ ಸಂಬಂಧ, ನನ್ನ ವಿಕ್ಕಿ ಸಂಬಂಧ ಅನೈತಿಕ ಸಂಬಂಧನಾ? ನಿನ್ನ ಮನಸ್ಸಿಷ್ಟು ಕೇಳೋದಕ್ಕೆ ಆ ರೂಪನೇ ಕಾರಣ. ಲಾಲಿ, ನಿನ್ ಮಾತು ಜಾಸ್ತಿ ಆಯ್ತು. ಹೌದು, ನನ್ ಮಾತು ಜಾಸ್ತಿ ಆಯ್ತು. ಆದ್ರೆ ಒಂದ್ ಮಾತು ತಿಳ್ಕೊ, ನನ್ ಮಾತು ನಾಲ್ಗೆಯಿಂದ ಬರುತ್ತೆ, ರೂಪ ಮಾತು ಮೈಯಿಂದಲೇ ಬರುತ್ತೆ. ಮೈಯಿಂದ ಬರೋ ಮಾತಿನ ಮುಂದೆ ನಾಲ್ಗೆ ಮಾತು ನೆಲ ಕಚ್ಚುತ್ತಲ್ವಾ? ಆ ಹಾದ್ರಗಿತಿ ಮೈ ಮುಟ್ತಾ ಅದ್ರಲ್ಲೇ ಮಣ್ಮಕ್ಕು ಹೋಗು. ಅವಳ ವಿಷಯ ಎತ್ತಿದ್ದಕ್ಕೆ ನನ್ ಮೇಲೆ ಕೈ ಎತ್ತಿದೆ ಅಲ್ಲ? ನೀನು ಒಬ್ಬ ಮನುಷ್ಯನ? ನಿನ್ ಮನೇಲಿ ನಾನೊಂದು ಕ್ಷಣನೂ ಇರಲ್ಲ. ಪ್ರೀತಿ ಇಲ್ದೇ ಇರೋಗಿ ಮನೆ ನನ್ ಕಾಲ ಕಸಕ್ಕಿಂತ ಕಡೆ. ಆ ಚಿನ್ನಾಲಿ ಚೆಲ್ವೆನ್ ಕರ್ಕೊಂಡ್ ಬಂದು ನೀನ್ ಮನೇಲಿ ಇಟ್ಕೋ. ನಾನ್ ಮಾತ್ರ ಇಲ್ಲಿರಲ್ಲ. ಗುಡ್ ಬೈ. ಲಾಲಿ, ಲಾಲಿ, ನನ್ ಮಾತು ಕೇಳು. ದಯವಿಟ್ಟು ದುಡ್ಬೇಡ. ನೀನ್ ಕೆಟ್ಟ ಮಾತು ಕೇಳಿ ನಿನ್ ಕೆಳಗೆ ಹೊಡೆದ್ಬಿಟ್ಟೆ. ನಾನಾಗ ಮಾಡಬಾರ್ದಾಗಿತ್ತು. ನೋಡು, ಐ ಆಮ್ ವೆರಿ ಸಾರಿ. ನಾ ಮನಸಾರಿ ಹೇಳ್ತೀನಿ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡ. ನೀ ಈ ಮನೆ ಬಿಟ್ಟು ಹೋದ್ರೆ ಆತ್ಮನೇ ಬಿಟ್ಟು ಹೋದಾಗ ಅನ್ಸುತ್ತೆ. ಆತ್ಮ ಬಿಟ್ಟು ದೇಹ ಇರಲ್ಲ, ಇರಲ್ಲ. ನೋಡು, ದಯವಿಟ್ಟು ಮಾತು ಕೇಳು ಪ್ಲೀಸ್. ಈ ಬಣ್ಣದ್ ಮಾತಾಡಿ ಬೇರೆ ಮಾಡಕ್ ಸಾಧ್ಯ ಇಲ್ಲ ಮನೋಜ್. ನಿನ್ ಮಾತು ನಂಬ್ಕೊಂಡು ನಾನೊಂದು ನಿಮಿಷನೂ ಇಲ್ಲಿರಲ್ಲ. ಲಾಲಿ, ದಯವಿಟ್ಟು ನನ್ನ ಮಾತು ಕೇಳು. ಲಾಲಿ, ಲಾಲಿ. ಕಂಗ್ರಾಟ್ಸ್ ಮನೋಜ್. ಹಲೋ. ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ರಿಯಲಿ ವಂಡರ್ಫುಲ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್ ಮಿಸ್ಟರ್ ವಿಸ್ಕಿ. ಓ ಸಾರಿ ಮಿಸ್ಟರ್ ವಿಕ್ಕಿ. ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತು? I know you, your name, your profession and what not. ಯಾಕಪ್ಪೋ ಕರಿಪೆಟ್ಗೆ
ಎಲ್ಲಡಕ್ಕೆ ಕೆಪ್ತಿ ಬರ್ಲಿಲ್ವಾ? ನೀವು ಮಾಚ? ಎಸ್, ಆ ಮಾಚನೇ ಈಗ ಮನೋಜ್. ಮೈ ಗುಡ್ನೆಸ್, ಎಷ್ಟು ಬೇಗ ಎಷ್ಟೊಂದು ಬದಲಾವಣೆ. ರಿಯಲಿ ವಂಡರ್ಫುಲ್. ಎಸ್ ವಿಕಿ, ಈ ನನ್ನ ಬದಲಾವಣೆಗೆ ಗ್ರೇಟ್ ಡ್ಯಾನ್ಸರ್, ಫಿಲಾಸಫರ್, ಮೈ ಫ್ರೆಂಡ್, ಗೈಡ್ ಮಿಸ್ ರೂಪಾ ಅವರೇ ಕಾರಣ. ಓ, ನೀವು ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಯಾ, ಯು ರೈಟ್ ಮಿಸ್ಟರ್ ವಿಕಿ. ಬಾಯ್. ಮಾಚ ಪಟ್ಟಣಕ್ಕೆ ಬಂದ್ಮೇಲೆ ಲಾಲಿನು ಬರಲೇಬೇಕು. ಸೊ ಮೈ ರಿಸರ್ವ್ ಬ್ಯಾಂಕ್ ಕಮ್ ಸೂನ್. ಓಕೆ 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 ಓಕೆ, ಐ ಡೂ ಇಟ್ ಫಾರ್ ಯು, ಡೋಂಟ್ ವರಿ. ಒಬ್ಬೊಬ್ಬರಾಗೆ ಬನ್ನಿ, ಒಬ್ಬೊಬ್ಬರಾಗೆ. ಜಸ್ಟ್ ಎ ಮಿನಿಟ್, ಮಾಡ್ಕೊಡ್ತೀನಿ. ಓ, ಎಕ್ಸ್ಕ್ಯೂಸ್ ಮೀ. ಈ ಜನರ ಪ್ರೀತಿ ವಿಶ್ವಾಸಕ್ಕೆ ಏನ್ ಕೊಟ್ಟು ಸಾಲದು ರೂಪ ಅವ್ರೆ? ಅದೇನು ಉತ್ಸಾಹ, ಏನ್ ಪ್ರೋತ್ಸಾಹ. ಹೌದು ಮನೋಜ್, ಜನರ ಮನಸ್ಸು ಯಾವಾಗ್ಲೂ ಹಾಗೆ. ಲಾಭ ನಷ್ಟ ಇದೆಲ್ಲ ನೋಡ್ ಮಾತಾಡೋದಿಲ್ಲ, ಮನಸ್ಸಲ್ಲಿ ಬಂದಿದ್ದಕ್ಕೆ ಮಾತಿನ ರೂಪ ಕೊಡ್ತಾರಷ್ಟೇ. ಹೌದು ರೂಪ ಅವ್ರೆ, ನನಗಿವತ್ತು ಈ ಜನಗಳ ಪ್ರೀತಿ ವಿಶ್ವಾಸನೆ ನನ್ನ ಪ್ರಸಿದ್ಧಿಗಿಂತ ದೊಡ್ಡ ಸಿದ್ಧಿ ಅನಿಸ್ತಾ ಇದೆ. ಹಳ್ಳಿಯಲ್ಲಾದ್ರೂ ಅಷ್ಟೇ, ನಗರದಲ್ಲಾದ್ರೂ ಅಷ್ಟೇ, ಈ ಸಾಮಾನ್ಯ ಜನರ ಪ್ರೀತಿ ಅಸಾಮಾನ್ಯವಾದದ್ದು. ಎಷ್ಟು ಪ್ರಬುದ್ಧವಾದ ಮಾತಾಡಿದ್ರಿ ಮನೋಜ್. ನಿಜವಾಗ್ಲೂ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನನಗೂ ಅಷ್ಟೇ, ನಿಮ್ಮಂಥವ್ರ ಸಾನ್ನಿಧ್ಯ ಸಿಕ್ಕಿದ್ದೆ ನನ್ನ ಪುಣ್ಯ ಅನಿಸ್ತಾ ಇದೆ. ಸಾನ್ನಿಧ್ಯ ಅನ್ನೋದು ತುಂಬಾ ದೊಡ್ಡ ಮಾತು ಮನೋಜ್. ಸ್ನೇಹ ಅಂತ ಹೇಳಿ ನನ್ನ ಬಾಳಿಗೆ ಬೆಳಕಾಗಿ ಬಂದವ್ರ ಬಗ್ಗೆ ಬರೀ ಸ್ನೇಹ ಅಂದ್ರೆ ಸಾಕಾಗಲ್ಲ. ಹಾಗಾದ್ರೆ ಸ್ನೇಹಕ್ಕೂ ಮೀರಿದ್ದು ಇನ್ನೂ ಏನೋ ಇದೆಯೇ? ಖಂಡಿತ ಇದೆ. ಮನೋಜ್, ಇವತ್ತಿನ ಮಾತಿನಿಂದ ನನಗೆ ಬಹಳ ಸಂತೋಷ ಆಗಿದೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಮನ್ನೊಬ್ಬ ದೊಡ್ಡ ಸಿಂಗರ್ ಆಗಿ, ಡಾನ್ಸರ್ ಆಗಿ ಮಾಡಬೇಕು, ಇಡೀ ಪ್ರಪಂಚದಲ್ಲಿ ನೀವು ಹೆಸರುವಾಸಿ ಆಗೋ ಹಾಗೆ ಮಾಡಬೇಕು ಅನ್ನೋ ನನ್ನ ಕನಸು, ನನ್ನ ಛಲ, ಅದೆಲ್ಲ ಇವತ್ತು ಈಡೇರ್ತು ಮನೋಜ್. ಇವತ್ತು ಆ ಕೀರ್ತಿ ಶಿಖರದಲ್ಲಿ ಕೂತಿದ್ದೀರ ನೀವು. ಇದಕ್ಕೆಲ್ಲ ನಿಮ್ ಸಾಧನೆನೇ ಕಾರಣ. ಅಲ್ಲ, ನಿಮ್ ಶ್ರಮ, ನಿಮ್ ಪ್ರೀತಿ, ನಿಮ್ ಆಸರನೇ ಕಾರಣ. ಇಲ್ಲ ಮನೋಜ್, ನನ್ನ ಶ್ರಮ, ನಿಮ್ಮ ಸಾಧನೆ ಎರಡೂ ಕಾರಣ. ರೂಪ ಅವ್ರೆ, ನಾನೇ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಕಾರಣ ಇದೆ ಮನೋಜ್. ಲುಕ್ ದೇ, ಮನೋಜ್ ಮ್ಯಾನ್ಷನ್. ವಾವ್, ಇಟ್ಸ್ ಬ್ಯೂಟಿಫುಲ್. ಎಸ್, ಇದು ನಾನು ನಿಮ್ಗೋಸ್ಕರ ಮಾಡಿರೋ ಮನೆ. ಇದರಲ್ಲಿ ನಿಮ್ಮಿಷ್ಟದಂತೆ ಗಿಡ, ಮರ, ಕಲ್ಲು, ಬಂಡೆ, ನೀರು ಈ ಎಲ್ಲ ಪ್ರಕೃತಿನ ಒಂದುಗೂಡಿಸಿ ಗೋಡೆ ಕಟ್ಟಿ ಒಂದು ಗೂಡು ಮಾಡಿದ್ದೀನಿ. ಇವತ್ತಿಂದ ಇಲ್ಲೇ ನಿಮ್ ವಾಸ. ಏನು, ಈ ದೊಡ್ಡ ಮನೆಯಲ್ಲಿ ನಾವು ಒಬ್ಬನೇ ವಾಸ ಮಾಡ್ಬೇಕಾ? ನಾನು ಇಂಪಾಸಿಬಲ್. ಈ ದೊಡ್ಡ ಮನೆಯಲ್ಲಿ ನಾವು ಒಬ್ಬನೇ ಸುಖವಾಗಿ ಹೇಗೆ ಸಾಧ್ಯ ರೂಪ ಅವ್ರೆ? ಸುಖವಾಗಿರ್ಲಿ ಅಂತ ತಾನೇ ಇಷ್ಟು ದೊಡ್ಡ ಮನೆ ಮಾಡಿರೋದು. ಅಂದ್ರೆ ನಿಮ್ ಮಾತಲ್ಲಿ ಸುಖ ಅಂದ್ರೆ ಏನು ಅಂತ ಈಗ ಅರ್ಥ ಆಯ್ತು. ನೀವೇನೇ ಹೇಳಿ ರೂಪ ಅವ್ರೆ, ನಮ್ ಹಳ್ಳಿಲಿ ನದಿ ಮೇಲೆ ದೋಣಿ ನಡೆಸಿದ ಕನಸೆ ದೊಡ್ಡ ಸುಖ ಅನಿಸ್ತಾ ಇದೆ. ನನಸಾದಾಗ ಸಿಗೋ ಸುಖಕ್ಕಿಂತ ಕನಸು ಕಾಣೋದ್ರಲ್ಲಿ ಸಿಗೋ ಸುಖನೇ ಹೆಚ್ಚು ಸಂತೋಷ ಅಂತ ನಂಗೆ ಗೊತ್ತು ಮನೋಜ್. ಆದ್ರೆ ನಾವು ಸಾಯೋ ತನಕ ಕನಸು ಕಾಣ್ತಾ ಇರೋಕ್ಕಾಗಲ್ಲ. ಅದಕ್ಕೆ ನೋಡಿ ಮನೋಜ್, ನೀವೀಗೇನು ಮಾತಾಡದೆ ನನ್ನ ಜೊತೆ ಮನೆಗೆ ಬರ್ಬೇಕು. ಇದು ನನ್ನ ಆಸೆ, ನನ್ನ ಕನಸು ಮನೋಜ್. ರೂಪ ಅವ್ರೆ, ಪ್ಲೀಸ್ ಪ್ಲೀಸ್ ಬನ್ನಿ. ವೆಲ್ಕಮ್ ಟು ಮೈ ಹೌಸ್. ನಾನೀ ಮನೆಗೆ ಬರ್ಬೇಕಾಗಿರೋದು
ಹೀಗಲ್ಲ, ಮದುಮಗಳಾಗಿ ನಿಮ್ಮ ಹೆಂಡತಿಯಾಗಿ.